ಸೀತಾಫಲ ಎನ್ನುವ ಗ್ರಾಮದಲ್ಲಿ ವೆಣ್ಣಿಲಾ ಹಾಸಿನಿ ಎನ್ನುವ ಅಕ್ಕ ತಂಗಿಯರು ಅವರ ಗ್ರಾಮದಲ್ಲಿ ಒಂದು ಸಣ್ಣ ಬೇಕರಿಯನ್ನು ಇಟ್ಕೊಂಡು ತನ್ನ ತಂದೆ ಜೊತೆ ಜೀವನ ಮಾಡ್ತಿದ್ರು. ಅಪ್ಪ, ಇವತ್ತು ಪ್ರೆಸಿಡೆಂಟ್ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ಅಂತೆ. ಅವ್ರು ನಮಗೆ ಆರ್ಡರ್ ಕೊಟ್ಟಿದ್ದಾರೆ. ನಾವು ಅವ್ರ ಮನೆಗೆ ಇವತ್ತು ಆರ್ಡರ್ ಕೊಡ್ಬೇಕಾಗಿದೆ. ಹಣ ಏನಾದ್ರೂ ಕೊಟ್ರ ಅಕ್ಕ? ಸ್ವೀಟ್ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ತಗೊಳ್ಳಿಕ್ಕೆ ನಮಗೆ ಹಣ ಬೇಕಲ್ವಾ? ಇಲ್ಲ ಹಾಸಿನಿ, ನಾನು ಕೂಡ ಕೇಳಲಿಲ್ಲ. ಪ್ರೆಸಿಡೆಂಟ್ ಅವರ ಜೊತೆ ಫಸ್ಟ್ ಹಣ ಕೊಡಿ ಅಂತ ಹೇಗೆ ಕೇಳೋದೇಳು? ಪರವಾಗಿಲ್ಲಮ್ಮ, ನಾವು ಹಣನ ಯಾರ ಜೊತೆ ಆದ್ರೂ ಕೇಳಿ ನಾವು ಸ್ವೀಟ್ಗಳನ್ನ ಮಾಡೋಣ. ಯಾಕೆ ಅಂದ್ರೆ ಪ್ರೆಸಿಡೆಂಟ್ ಆಗೆಲ್ಲ ಹಣನ ಉಳಿಸ್ಕೊಳ್ಳೋದಿಲ್ಲ. ಸರಿಯಪ್ಪ, ನೀವು ಯಾರ ಜೊತೆ ಆದ್ರೂ ಹಣ ಸಾಲ ಮಾಡಿ ವಸ್ತುಗಳನ್ನ ತಗೊಂಬಂದ್ ಕೊಡಿ, ನಾನು ಸ್ವೀಟ್ಗಳನ್ನ ರೆಡಿ ಮಾಡ್ತೀನಿ. ಹೀಗೆ ಬೆಳಿಗ್ಗೆನೆ ಬೇಗನೆ ಎದ್ದು ಎಲ್ಲ ಸ್ವೀಟ್ಗಳನ್ನು ರೆಡಿ ಮಾಡಿ ವೆಣ್ಣಿಲಾ ಮತ್ತು ಚಂದ್ರಿಕಾ ಪ್ರೆಸಿಡೆಂಟ್ ಅವರ ಮನೆಗೆ ಕೊಡ್ಲಿಕ್ಕೋದ್ರು. ಪ್ರೆಸಿಡೆಂಟ್ ಅವರೇ, ನೀವ್ ಹೇಳಿದ ಎಲ್ಲ ಸ್ವೀಟ್ಗಳನ್ನ ಮಾಡಿ ತಂದಿದೀವಿ. ಇಲ್ಲಿ ನೋಡಮ್ಮ, ನಿನ್ನ ಕೈ ರುಚಿ ಚೆನ್ನಾಗಿರುತ್ತೆ ಅಂತ ಎಲ್ರೂ ಹೇಳಿದ್ರು. ಅದಕ್ಕೇನೆ ನಿನಗೆ ಈ ಆರ್ಡರ್ ಕೊಟ್ಟಿದ್ದು. ಆದ್ರೆ ನಿನ್ನೆ ಬ್ಯುಸಿ ಆಗ್ಬಿಟ್ಟೆ, ಅದ್ರಿಂದ ನಿನಗೆ ಹಣ ಕೂಡ ಕೊಡ್ಲಿಕ್ಕಾಗಿಲ್ಲ. ಆದ್ರೆ ನೀನ್ ಕೂಡ ಹಣನ ಕೇಳಲೇ ಇಲ್ಲ. ಪರವಾಗಿಲ್ಲ ಪ್ರೆಸಿಡೆಂಟ್ ಅಯ್ಯ. ಸರಿ ಅಮ್ಮ, ತಗೊಳ್ಳಿ, ಹಣ ತಗೊಳ್ಳಿ. ಸರಿ ಅಂತ ಹೇಳಿ ವೆಣ್ಣಿಲಾ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೋದ್ಲು. ಹೀಗೆ ಕೆಲಸ ಮಾಡ್ತಾ ಇರುವಾಗ ಒಬ್ಬ ಶ್ರೀಮಂತನ ಹುಡುಗ ವೆಣ್ಣಿಲಾನ ನೋಡಿ ಆಸೆ ಪಟ್ಟ. ವೆಣ್ಣಿಲಾ, ನಾನ್ ನಿನ್ನ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದೀನಿ. ಯಾವ ಕಷ್ಟ ಬಾರದ ಹಾಗೆ ನೋಡ್ಕೋತೀನಿ. ಎಲ್ಲ ನಮ್ ತಂದೆ ಇಷ್ಟ ರೀ. ನಮ್ ತಂದೆ ಏನ್ ಹೇಳ್ತಾರೋ ಅದ್ನೇ ಕೇಳೋದು. ಹಾಗಾದ್ರೆ ನಾನ್ ನಿನ್ ಮನೆಗ್ ಬಂದು ಮಾತಾಡ್ತೀನಿ. ಪ್ರಸಾದ್ ಅವನ ತಂದೆ ತಾಯಿನ ಕರ್ಕೊಂಡೋಗಿ ವೆಣ್ಣಿಲಾನ ತಂದೆ ಜೊತೆ ಮಾತನಾಡಿದ. ಸರಿ ಅಂತ ಹೇಳಿ ಎಲ್ಲರೂ ಒಪ್ಪಿಕೊಂಡು ವೆಣ್ಣಿಲಾನ ಪ್ರಸಾದಿಗೆ ಕೊಟ್ಟು ಮದುವೆಯನ್ನು ಮಾಡಿಸಿದ್ರು. ಏನ್ರಿ, ನನ್ ಮನೆಯಲ್ಲಿ ನನ್ನ ತಂಗಿ ತಂದೆ ಮಾತ್ರ ಇದ್ದಾರೆ. ನಾನು ಅವಾಗವಾಗ ಹೋಗಿ ಅವ್ರನ್ನ ನೋಡ್ಕೊಂಡ್ ಬರ್ಬೋದಾ? ಸಣ್ಣ ವಯಸ್ಸಿನಿಂದ ಅವ್ರನ್ನ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ. ಖಂಡಿತ ಹೋಗಿ ಬಾ ವೆಣ್ಣಿಲಾ. ನಾನ್ ನಿನ್ನ ಮದ್ವೆ ಮಾಡ್ಕೊಂಡಿದ್ದು, ಆದ್ರೆ ನಿನ್ನ ತಂಗಿ ತಂದೆಯಿಂದ ದೂರ ಮಾಡಿಲ್ಲ. ಹೀಗೆ ವೆಣ್ಣಿಲಾ ಪದೇ ಪದೇ ಬಂದು, ತಗೋ ಹಾಸಿನಿ, ನಿನಗೋಸ್ಕರ ತಂದೆಗೋಸ್ಕರ ಬಟ್ಟೆ ಗಿಫ್ಟ್ ಎಲ್ಲಾನು ತಂದಿದ್ದೀನಿ. ಇವಾಗ ಮಾತ್ರ ಅಲ್ಲ, ನಿನಗೆ ಏನ್ ಬೇಕೋ ಅದನ್ನೆಲ್ಲ ನನ್ ಜೊತೆ ಕೇಳು. ಹೀಗೆ ತುಂಬಾ ಪೊಗರಿನಿಂದ ಹೇಳಿದ್ಲು. ಹಾಸಿನಿ ಮತ್ತು ಸುಬ್ಬಾರಾವ್ ತುಂಬಾ ಆಶ್ಚರ್ಯದಿಂದ ನೋಡಿ, ಏನಪ್ಪ ಹೀಗೆ ಮಾತಾಡೋದು? ನಮ್ಮ ಅಕ್ಕನ? ನಮ್ಮ ಇಬ್ರಿಗೂ ಯಾವ ಕಷ್ಟ ಬರಬಾರ್ದು ಅಂತ ಮಾತಾಡ್ತಾ ಇದ್ದಾಳೆ. ಇದ್ರಲ್ಲಿ ಯಾವ ತಪ್ಪು ಇಲ್ಲಮ್ಮ. ಹಾಗೆ ಅಂತ ವೆಣ್ಣಿಲನ ಮನಸ್ಸಿಗೆ ಸಮಾಧಾನ ಆಗುವ ರೀತಿ ಮಾತಾಡಿದ್ರು ಸುಬ್ಬಾರಾವ್. ಅಪ್ಪ, ನನ್ನ ಹಾಸಿನಿಗೆ ಒಳ್ಳೆ ಸಂಬಂಧ ನೋಡಿದೀನಿ. ನಿಮ್ಮ ಅಳಿಯಂದ್ರು ಕೂಡ ನೋಡ್ತೀನಿ ಅಂತ ಹೇಳಿದ್ರು. ನೀವು ದುಡುಕಿ ತಂಗಿಗೆ ಯಾವನೋ ಒಬ್ಬನಿಗೆ ಮದ್ವೆ ಮಾಡಿಸಿ ಮಾತ್ರ ಬಿಡ್ಬೇಡಿ. ಹೀಗೆ ಸ್ವಲ್ಪ ದಿನಗಳ ನಂತರ ಸುಬ್ಬಾರಾವ್ ಅವರ ಸ್ನೇಹಿತನ ಮಗ ಬಂದು, ಅಂಕಲ್ ಚೆನ್ನಾಗಿದ್ದೀರಾ? ನಾನ್ ನಿಮ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕು ಅಂತ ಬಂದೆ. ನಾನ್ ಚೆನ್ನಾಗಿದ್ದೀನಿ. ಏನಪ್ಪ, ಏನ್ ವಿಷಯ? ನಾನು ನಿಮ್ಮ ಹಾಸಿನಿನ ಇಷ್ಟಪಡ್ತಾ ಇದ್ದೀನಿ. ಮದ್ವೆ ಆಗ್ಬೇಕು ಅಂತ ಬಂದಿದ್ದೀನಿ. ನಾನು ಹಾಸಿನಿ ಜೊತೆ ಮಾತಾಡಿ ನಿನಗೆ ಹೇಳಿ ಕಳಿಸ್ತೀನಿ. ಹಾಗೆ ಹೇಳಿ ಮನೆಗೆ ಬಂದ್ರು ಸುಬ್ಬಾರಾವ್. ಅಮ್ಮ ಹಾಸಿನಿ, ನನ್ನ ಗೆಳೆಯನ ಮಗ ನಿನ್ನ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾನಮ್ಮ. ಮಗ ತುಂಬಾ ಒಳ್ಳೆಯವನು. ಅವನು ನಿನ್ನ ಇಷ್ಟಪಡ್ತಾ ಇದ್ದಾನೆ. ಅವನು ದೊಡ್ಡ ಶ್ರೀಮಂತನಲ್ಲ, ಸಾಧಾರಣವಾದ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದಾನೆ. ನೀನು ಸರಿ ಅಂತ ಹೇಳಿದ್ರೆ ಅವನ ಜೊತೆ ನಿನ್ಗೆ ಮದ್ವೆ ಮಾಡಿಸ್ಬೇಕು ಅಂತ ಇದ್ದೀನಿ. ನಿಮ್ಮ ಜೊತೆ ಕೇಳಲಿಕ್ಕೆ ಮುಂಚೆ ನನ್ ಜೊತೆನೂ ಕೇಳಿದ್ರಪ್ಪ. ನನಗೂ ಅವ್ರಂದ್ರೆ ಇಷ್ಟ. ನಿಮ್ ಜೊತೆ ಕೇಳಿ ಆಮೇಲೆ ಮದ್ವೆ ಆಗ್ತೀನಿ ಅಂತ ಹೇಳಿದ್ದೆ. ವೆಣ್ಣಿಲಾ ಪ್ರಸಾದ್ನ ಕರೆದು ಈ ವಿಷಯದ ಬಗ್ಗೆ ಮಾತಾಡ್ಬೇಕು. ಹೀಗೆ ಸುಬ್ಬಾರಾವ್ ವೆಣ್ಣಿಲನಿಗೆ ವಿಷಯವನ್ನು ಹೇಳಿ ಮನೆಗೆ ಕರೆಸಿದ್ರು. ಅಮ್ಮ ವೆಣ್ಣಿಲಾ, ನನ್ನ ಗೆಳೆಯನ ಮಗನ್ ಜೊತೆ ಹಾಸಿನಿಗೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಾ ಇದ್ದೀನಿ. ಅವನಿಗೆ ಕೊಟ್ಟು ಮದ್ವೆ ಮಾಡ್ತಾ ಇದ್ದೀರಾ? ಅವರು ತುಂಬಾ ಬಡವರಪ್ಪ. ತಿನ್ಲಿಕ್ಕೆ ಕೂಡ ಅವ್ರ ಮನೇಲಿ ಏನೂ ಇಲ್ಲ. ಹುಡುಗ ತುಂಬಾ ಒಳ್ಳೆಯವನಮ್ಮ. ಅವನಿಗೆ ಯಾವ ಕೆಟ್ಟ ಅಭ್ಯಾಸ ಕೂಡ ಇಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ನಿನ್ ತಂಗಿ ಆ ಹುಡುಗನು ಒಬ್ರಿಗೊಬ್ರು ತುಂಬಾನೇ ಇಷ್ಟಪಡ್ತಿದ್ದಾರೆ. ಇಷ್ಟು ಒಂದು ಬಡವನಿಗೆ ತಂಗಿನ ಕೊಟ್ಟು ಮದ್ವೆ ಮಾಡೋದಾದ್ರೆ ಈ ಮನೆಗ್ ನಾನು ಬರಲ್ಲಪ್ಪ. ಇವಾಗ ಕೂಡ ನಿನ್ನ ಸ್ಥಾನವನ್ನು ತೋರಿಸ್ಲಿಕ್ಕೆ ಬರ್ತಾ ಇದೆಯೇ ಹೊರತು ನಮ್ನ ನೋಡ್ಲಿಕ್ಕೆ ನೀನು ಬರ್ತಾ ಇಲ್ಲಕ್ಕ. ಹಾಸಿನಿ ಹಾಗೆ ಹೇಳಿದಾಗ ವೆಣ್ಣಿಲಾ ಅಲ್ಲಿಂದ ಕೋಪದಿಂದ ಹೊರಟೋದ್ಲು. ಇಲ್ಲಮ್ಮ ವೆಣ್ಣಿಲಾ, ನಿಲ್ಲು, ಕೋಪದಿಂದ ಹಾಗೆ ಹೋಗ್ಬೇಡಮ್ಮ. ಹೀಗೆ ಸುಬ್ಬಾರಾವ್ ಎಷ್ಟೇ ಕರೆದ್ರು ವೆಣ್ಣಿಲಾ ನಿಲ್ಲದೆ ಅಲ್ಲಿಂದ ಹೊರಟೋದ್ಲು. ಅಮ್ಮ ಹಾಸಿನಿ, ನೀವಿಬ್ರು ಹೀಗೆಲ್ಲ ಜಗಳ ಮಾಡಬಾರ್ದು. ಯಾವಾಗ್ಲೂ ನೀವಿಬ್ರು ಒಟ್ಟಿಗೆನೇ ಇರ್ಬೇಕು. ನೀನು ಕೂಡ ತುಂಬಾ ಕೋಪ ಪಡ್ತೀಯಮ್ಮ.
ಸರಿಯಪ್ಪ, ನಾನು ಇವಾಗ್ಲೇ ಹೋಗಿ ಕ್ಷಮೆಯನ್ನು ಕೇಳಿ ಬರ್ತೀನಿ. ತಕ್ಷಣ ಹಾಸಿನಿ ಮಾರ್ಗ ಮಧ್ಯದಿಂದ ಹೋಗಿ ಅಕ್ಕನನ್ನು ನೋಡಿದ್ಲು. ಅಕ್ಕ, ನಾನೇನೋ ಕೋಪದಿಂದ ಮಾತಾಡ್ಬಿಟ್ಟೆ, ನನ್ನ ಕ್ಷಮಿಸು. ನಿನಗೆ ಏನ್ ಇಷ್ಟನೋ ಅದನ್ನೇ ಮಾಡು. ಇಂದಿನಿಂದ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಹಾಸಿನಿ ಅಲ್ಲಿಂದ ತಿರುಗಿ ಬಂದ್ಲು. ಸುಬ್ಬಾರಾವ್ ಹಾಸಿನಿಯನ್ನು ರಾಮುಗೆ ಕೊಟ್ಟು ಮದ್ವೆ ಮಾಡಿಸಿದ್ರು. ಹಾಸಿನಿ ಮತ್ತು ರಾಮು ಅವರ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿದ್ರು. ಆದರೆ ಹಾಸಿನಿಯವರ ಮನೆ ಬೆಣ್ಣಿಲನ ಪಕ್ಕದ ಮನೆ ಹತ್ರನೇ ಇತ್ತು. ಹಾಸಿನಿ ಹೊಸ ಸೊಸೆಯಾದ ಕಾರಣ ಬೆಳಿಗ್ಗೆ ಎದ್ದು ಅಂಗಳದಲ್ಲಿ ರಂಗೋಲಿಯನ್ನ ಹಾಕಿದ್ಲು. ಏನ್ರಿ, ಎದ್ದೇಳ್ರಿ, ಬೇಗ ಎದ್ದೇಳಿ, ಟೈಮ್ ಆಗ್ತಾ ಇದೆ, ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ಎದ್ದು ಟೀ ಕುಡೀರಿ. ಸರಿ ಹಾಸಿನಿ. ಬೆಳಿಗ್ಗೆ ವೆಣ್ಣಿಲ ನಿದ್ರೆಯಿಂದ ಎದ್ದು ಹಾಸಿನಿ ಮನೆ ಹತ್ರ ನೋಡಿದ್ಲು. ಹಾಸಿನಿ ಮನೆಯ ಅಂಗಳದಲ್ಲಿ ಸುಂದರವಾದ ರಂಗೋಲಿಯನ್ನು ಹಾಕಿದ್ಲು. ನೋಡಿವಳು, ನಾನ್ ಬೇಡ ಅಂತ ಹೇಳಿದ್ರು ಅವನ್ನ ಮದ್ವೆ ಮಾಡ್ಕೊಂಡು ನನ್ನ ಮನೆ ಪಕ್ಕದಲ್ಲೇ ಬಂದು ಇದ್ದಾಳೆ. ಇವಳಿಗೆ ಸುಂದರವಾದ ರಂಗೋಲಿ ಹಾಕ್ತಾಳ, ಇವಾಗ್ಲೇ ಆ ರಂಗೋಲಿನ ನಾಶ ಮಾಡ್ಬಿಡ್ತೀನಿ ಹಾಗೆ ಹೇಳಿ ರಂಗೋಲಿಯನ್ನು ನಾಶ ಮಾಡಿದ್ಲು. ಅಷ್ಟರಲ್ಲಿ ಹಾಸಿನಿ ಮನೆ ಅಂಗಳದಲ್ಲಿ ಬಂದು ನೋಡಿದ್ಲು. ಏನಕ್ಕ, ಹಾಕಿರುವ ರಂಗೋಲಿಯನ್ನು ನಾಶ ಮಾಡಿದೀಯಾ? ನಾನು ರಂಗೋಲಿನ ನಾಶ ಮಾಡಿದ್ ನೀನ್ ನೋಡ್ದ? ಯಾಕೆ ನನ್ ಮನೆ ಪಕ್ಕನೆ ಬಂದಿದೀಯಾ? ಬೇರೆಲ್ಲೂ ಮನೆ ಸಿಗ್ಲಿಲ್ವಾ? ಸರಿಯಕ್ಕ, ನಿನ್ ಜೊತೆ ನನಗೇನ್ ಜಗಳ, ನನಗೆ ಮನೆಯೊಳಗೆ ತುಂಬಾ ಕೆಲ್ಸ ಇದೆ ಹಾಗೆ ಹೇಳಿ ಮನೆಯೊಳಗೆ ಹೋದ್ಲು ಹಾಸಿನಿ. ಸ್ವಲ್ಪ ಸಮಯದ ನಂತರ ಹಾಸಿನಿ ಮನೆಯವರೆಲ್ಲ ಕೆಲ್ಸಕ್ಕೆ ಹೋದವರು ಮನೆಗೆ ಬಂದು ತಲುಪಿದ್ರು. ಹಾಸಿನಿ, ಅಡಿಗೆ ಎಲ್ಲ ಮಾಡಿ ಆಯ್ತಾ? ರೀ, ಮಾಡಿ ಆಯ್ತು, ಬಡಿಸ್ಲಾ? ಸರಿ ಸರಿ ಹಾಕು. ಆದ್ರೆ ತುಂಬಾ ಚಳಿ ಆಗ್ತಿದೆ ಅಲ್ವಾ? ಏನ್ರಿ, ನನಗೆ ಒಂದು ಐಡಿಯಾ ಬಂತು. ಇದು ತುಂಬಾ ಚಳಿಕಾಲ ಅಲ್ವಾ, ಡಿಸೆಂಬರ್ ತಿಂಗಳಲ್ವಾ, ನಾನು ಹೊರಗಡೆ ಬೆಂಕಿ ಹಾಕ್ತೀನಿ, ಸುತ್ತಲೂ ಕೂತ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಸರಿ ಸರಿ, ನಾನೋಗಿ ಕೈಕಾಲ್ ಮುಖ ತೊಳ್ಕೊಂಬರ್ತೀನಿ, ಅಷ್ಟರಲ್ಲಿ ನೀನು ಬೆಂಕಿ ಹಾಕು. ಸರಿ ಅಂತ ಹೇಳಿ ಬೆಂಕಿಯನ್ನು ಹಾಕಿದ್ಲು ಹಾಸಿನಿ. ಹೀಗೆ ಎಲ್ಲರೂ ಕೂತು ಊಟ ಮಾಡ್ತಾ ಇದ್ರು. ಅದನ್ನು ನೋಡಿದ ವೆಣ್ಣಿಲನಿಗೆ ತುಂಬಾನೇ ಕೋಪ ಬಂತು. ಚಳಿಯಿಂದ ದೂರ ಆಗ್ಲಿಕ್ಕೆ ಹಾಸಿನಿ ಬೆಂಕಿ ಹಾಕಿದೀಯಾ? ಮನೆ ಒಳಗೆ ಹೊತ್ಕೊಂಡ್ ಮಲಗ್ಲಿಕ್ಕೆ ಕನಿಷ್ಠ ಒಂದು ಬೆಡ್ಶೀಟ್ ಕೂಡ ಇಲ್ವಾ? ಹಾಸಿನಿ, ಮನೆನ ಹುಷಾರಾಗಿ ನೋಡ್ಕೋ, ಹೊಡಿಯುವ ಗಾಳಿಗೆ ನಿನ್ ಮನೆ ಬಿದ್ದೋಗ್ಬೋದು. ಪರವಾಗಿಲ್ಲಕ್ಕ, ನನ್ ಮನೆಗೆ ಏನೂ ಆಗ್ಲಿಲ್ಲ, ನೀನ್ ನಿನ್ ಕೆಲ್ಸ ನೋಡು. ಇವಾಗ ಇನ್ನೂ ಚಳಿ ಜಾಸ್ತಿ ಆಗುತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೋ ಹಾಸಿನಿ ಹೇಳಿ ಉರಿಯುತ್ತಿರುವ ಬೆಂಕಿಗೆ ಬಕೆಟ್ ನೀರನ್ನು ತಂದು ಚೆಲ್ಲಿದ್ಲು. ಹೀಗೆ ನೀರೆಲ್ಲ ಅವರು ತಿನ್ನುವ ಊಟಕ್ಕೆ ಬಿದ್ದು ಊಟ ಎಲ್ಲ ವೇಸ್ಟ್ ಆಗೋಯ್ತು. ಹಾಸಿನಿಗೆ ಕೋಪ ಬಂದು, ಏನಕ್ಕ, ಊಟ ಮಾಡ್ತಾ ಇರುವಾಗ ಹೀಗೇನೆ ಮಾಡದ? ನಿಂಗ್ ಬುದ್ಧಿ ಇಲ್ವಾ? ಯಾವಾಗಿಂದ ನೀನು ಇಷ್ಟು ನೀಚ ಬುದ್ಧಿಯನ್ನು ಕಲ್ತಿದೀಯಾ? ತಂಗಿ ಅಂತ ಕೂಡ ನೀನು ನೋಡೋದೇ ಇಲ್ಲ. ಇವಾಗ ನಿನ್ಗೆ ಇಷ್ಟ ಬಂದ ರೀತಿ ಬೆಂಕಿ ಹಾಕೋ ಹಾಸಿನಿ. ಹಾಸಿನಿ, ನೀನೇನು ಮಾತಾಡ್ಬೇಡ, ಇವರು ನಿನ್ನ ಅಕ್ಕ ತಾನೆ, ಅವ್ರಿಷ್ಟ ಬಂದಂಗೆ ಮಾತಾಡ್ಲಿ. ಇವಾಗ ಅವರು ಕೋಪದಲ್ಲಿದ್ದಾರೆ, ನೀನೇನು ಮಾತಾಡ್ಬೇಡ, ನೀನೋಗಿ ಆರಾಮವಾಗಿ ನಿದ್ರೆ ಮಾಡು. ಹಾಗೆ ಹೇಳಿದಾಗ ಹಾಸಿನಿ ಹೋಗಿ ನಿದ್ರೆ ಮಾಡಿದ್ಲು. ಹೀಗೆ ವೆಣ್ಣಿಲಾ ಕೂಡ ಅವಳ ರೂಮಿಗೆ ಹೋಗಿ ನಿದ್ರೆಯನ್ನು ಮಾಡಿದ್ಲು. ವೆಣ್ಣಿಲಾ, ನನಗೆ ಎಚ್ಚರ ಆಯ್ತು, ನೀನೆದ್ದು ಸ್ವಲ್ಪ ಟೀ ಮಾಡಿ ಕೊಡ್ಬೋದಾ? ಸರಿ ರೀ, ಮಾಡ್ಕೊಂಬಂದ್ ಕೊಡ್ತೀನಿ. ಏನ್ರಿ, ತುಂಬಾ ಚಳಿ ಆಗ್ತಾ ಇದೆ ಅಲ್ವಾ? ಹೌದೌದು, ನಿನ್ ಜೊತೆ ಒಂದ್ ವಿಷಯ ಹೇಳಲಿಕ್ಕೆ ಮರ್ತೇ ಹೋಯ್ತು. ನಿನಗೋಸ್ಕರ ನಾನು ಸ್ವೆಟರ್ ತಂದಿದ್ದೀನಿ, ಹೋಗಿ ಹಾಕೋ. ನಾನೋಗಿ ಕಾರಿಡಾರ್ ಅಲ್ಲಿ ಕೂತ್ಕೋತೀನಿ, ನೀನೋಗಿ ಟೀ ಮಾಡ್ಕೊಂಬಾ. ವೆಣ್ಣಿಲಾ ಹೊಸ ಸ್ವೆಟರ್ ಅನ್ನು ಹಾಕಿಕೊಂಡು ಟೀ ಅನ್ನು ತೆಗೆದುಕೊಂಡು ಬಂದು ಗಂಡನಿಗೆ ಕೊಟ್ಲು. ತಗೊಳ್ರಿ, ಟೀ ಕುಡೀರಿ. ಮರುದಿನ ಬೆಳಿಗ್ಗೆ ಹಾಸಿನಿ ನಿನ್ನೆ ಉಳಿದಂತಹ ಕೆಲಸವನ್ನು ಮಾಡ್ತಾ ಇದ್ಲು. ಅದನ್ನು ಮಾಡಿಯಿಂದ ನೋಡಿದ ವೆಣ್ಣಿಲಾ, ಇಲ್ ನೋಡ್ದ, ನನಗೋಸ್ಕರ ನನ್ ಗಂಡ ಹೊಸ ಸ್ವೆಟರ್ನ ತಂದಿದ್ದಾರೆ. ಇಂಥದ್ನ ನೀನ್ ನಿನ್ ಲೈಫಲ್ಲಿ ನೋಡಿರಲ್ಲ. ನೆನ್ನೆ ಕೆಲ್ಸ ಎಲ್ಲ ಇವಾಗ ಮಾಡ್ತಿದ್ಯಾ ಹಾಸಿನಿ? ಯಾಕೆ, ಸ್ನಾನ ಮಾಡಿಲ್ವಾ? ಸರಿ ಸರಿ, ಇರು, ನಾನ್ ಮಾಡಿಸ್ತೀನಿ. ಹಾಗೆ ಹೇಳಿ ಒಂದು ಬಕೆಟ್ ನೀರನ್ನು ತೆಗೆದು ಹಾಸಿನಿಗೆ ಎರಚಿದ್ಲು. ಇವಾಗ ಚೆನ್ನಾಗಿ ಸ್ನಾನ ಆಯ್ತಲ್ವಾ ಹಾಸಿನಿ? ತಕ್ಷಣ ರಾಮು ಬಂದು ಹಾಸಿನಿಯ ಕೈಯನ್ನು ಹಿಡಿದುಕೊಂಡು ಮನೆಯೊಳಗೆ ಕರ್ಕೊಂಡೋದ. ಹೀಗೆ ಏನೆಲ್ಲ ಹೇಳಿ ವೆಣ್ಣಿಲಾ ಹಾಸಿನಿಗೆ ಕಷ್ಟವನ್ನು ಕೊಡ್ತಾನೆ ಇದ್ಲು. ಸ್ವಲ್ಪ ದಿನ ಕಳೆದ ನಂತರ ವೆಣ್ಣಿಲಾ ಒಂದು ಸಣ್ಣ ಫಂಕ್ಷನ್ ಅನ್ನು ಏರ್ಪಾಡು ಮಾಡಿದ್ಲು. ಫಂಕ್ಷನ್ ಅಲ್ಲಿ ವೆಣ್ಣಿಲಾ ಅಡಿಗೆ ಮಾಡಿದ್ರೆ ಬಂದವರೆಲ್ಲ ವೆಣ್ಣಿಲಾನ ಮಾತಾಡುವಾಗ ಅಡುಗೆಗೆಲ್ಲ ತೊಂದರೆ ಆಗುತ್ತೆ ಅಂತ ಒಬ್ಬ ಕೆಲಸದವ್ರನ್ನ ನೇಮಿಸಿದ್ಲು. ಆದ್ರೆ ಯಾವ ಅಡಿಗೆ ಕೂಡ ಚೆನ್ನಾಗಿರ್ಲಿಲ್ಲ. ಬಂದವರೆಲ್ಲ ಪ್ಲೇಟ್ನ ಹಾಗೆ ಇಟ್ಬಿಟ್ಟು ಆ ಕಡೆ ಈ ಕಡೆ ಸುತ್ತಾಡ್ತಿದ್ರು. ಕೆಲವರಿಗೆ ಫುಡ್ ಪಾಯ್ಸನ್ ಕೂಡ ಆಯ್ತು. ಅಲ್ಲಿ ಬಂದವರೆಲ್ಲ ಹಾಸಿನಿಯನ್ನು ಬೈತಾನೆ ಇದ್ರು.
ಅಯ್ಯೋ, ಈ ಕಷ್ಟದಿಂದ ಹೊರಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹೀಗೇನೆ ಬಿಟ್ಬಿಟ್ರೆ ತುಂಬಾ ಜನ ದುಃಖ ಪಡ್ತಾರೆ. ಹಾಗೆ ಹೇಳಿ ತುಂಬಾನೇ ದುಃಖ ಪಡ್ತಿದ್ಲು. ಇದನ್ನೆಲ್ಲ ನೋಡಿದ ಹಾಸಿನಿ ಒಂದು ಔಷಧಿಯನ್ನು ರೆಡಿ ಮಾಡಿ ತಂದು ಕೊಟ್ಲು. ಅಕ್ಕ, ಈ ಔಷಧಿ ಎಲ್ಲ ಎಲ್ರಿಗೂ ಕೊಡು, ಸ್ವಲ್ಪ ಹೊತ್ತಲ್ಲೇ ಸರಿಯಾಗ್ಬಿಡುತ್ತೆ. ಪ್ರತಿಯೊಬ್ಬರಿಗೂ ಮದ್ದನ್ನು ಹಾಕಿದ್ಲು ವೆಣ್ಣಿಲ. ಯಾರಿಗೆಲ್ಲ ಗುಣ ಇತ್ತೋ ಅವರೆಲ್ಲ ಅವರವರ ಮನೆಗೆ ಹೋದ್ರು. ವೆಣ್ಣಿಲ ಅಳುತ್ತಾ ಹಾಸಿನಿಯ ಬಳಿ ಬಂದ್ಲು. ಹಾಸಿನಿ, ನಾನ್ ನಿನ್ಗೆ ತುಂಬಾನೇ ಕಷ್ಟ ಕೊಟ್ಬಿಟ್ಟೆ. ಆದ್ರೆ ನೀನ್ ಮಾತ್ರ ಏನು ಮನ್ಸಲ್ಲಿ ಇಟ್ಕೊಳ್ಳದೆ ನನ್ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದೆ. ನನ್ನನ್ನು ಕ್ಷಮಿಸು ಹಾಸಿನಿ. ಅಯ್ಯೋ ಅಕ್ಕ, ನಮ್ಮೊಳಗೆ ಯಾಕಕ್ಕ ಈ ಕ್ಷಮೆ ಎಲ್ಲ? ನಾವಿಬ್ರು ಸಂತೋಷದಿಂದ ಒಟ್ಟಿಗೆ ಜೀವನ ಮಾಡೋಣ.